ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಸಂಕ್ರಾಂತಿ ಹಬ್ಬ ತುಂಬಾ ಸ್ಪೆಷಲ್ ಹಬ್ಬ. ಹುಡುಗಿರ್ಗಂತೂ ತುಂಬಾ ಇಷ್ಟವಾದ ಹಬ್ಬ ಅಂತಾನೆ ಹೇಳ್ಬೋದು. ನಮಗೂ ಅಷ್ಟೇ. ನಾವು ಚೈಲ್ಡ್ಹುಡ್ ಅಲ್ಲೆಲ್ಲ ಇರ್ಬೇಕಾದ್ರೆ ಈ ಒಂದು ಹಬ್ಬಕ್ಕೋಸ್ಕರ ತುಂಬಾ ವೇಟ್ ಮಾಡ್ತಿದ್ವಿ. ಒಂದ್ ವಾರದ ಮುಂಚೆನೆ ಪ್ರಿಪ್ರೇಷನ್ ಎಲ್ಲ ನಡೀತಿತ್ತು. ಸಂಕ್ರಾಂತಿ ಹಬ್ಬ ಅಂದ್ರೇನೆ ಒಂದ್ ರೀತಿ ಖುಷಿ ಆಗ್ತಿತ್ತು. ಫುಲ್ ಚೆನ್ನಾಗಿ ರೆಡಿ ಆಗಿ ಮನೆಗೆ ಹೋಗಿ ಎಳ್ಳು ಬೆಲ್ಲ ಕೊಟ್ಟು ಅವರು ನಮ್ಮ ಮನೆಗೆ ಬರೋದು, ಈ ತರ ಎಲ್ಲ ನಡೀತಿತ್ತು. ನಾನು ಬೆಂಗಳೂರಿಗೆ ಬಂದ್ಮೇಲೆ ಅದೆಲ್ಲ ಇಲ್ಲ. ಮನೆಯಲ್ಲೇ ಸೆಲೆಬ್ರೇಟ್ ಮಾಡೋದು ಅಷ್ಟೇ. ಮನೇಲೆ ಎಳ್ಳು ಬೆಲ್ಲ ಎಲ್ಲ ಮಾಡಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಮನೆಗೆ ಯಾರಾದ್ರೂ ಬಂದ್ರೆ ಕೊಡ್ತೀನಿ. ನಾನು ಎಲ್ಲೂ ಹೋಗಿ ಕೊಡೋದಕ್ಕೆ ಹೋಗೋದಿಲ್ಲ. ಮದ್ವೆಗಿಂತ ಮುಂಚೆ ಅದೆಲ್ಲ ತುಂಬಾನೇ ಚೆನ್ನಾಗಿತ್ತು. ನಮ್ ಚಿನ್ನು ಏನಾದ್ರೂ ಹುಡುಗಿ ಆಗಿದ್ದಿದ್ರೆ ಅವನಿಗೂ ಆತರ ಎಲ್ಲ ಕರ್ಕೊಂಡೋಗಿ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಎಳ್ಳು ಬೆಲ್ಲ ಎಲ್ಲ ಕೊಡ್ಸಿ ಹಬ್ಬನ ಇನ್ನ ಚೆನ್ನಾಗಿ ಗ್ರ್ಯಾಂಡರ್ ಮಾಡ್ಬೋದಿತ್ತು. ಹುಡುಗ ಅಲ್ವಾ, ಸೊ ಮನೆಯಲ್ಲೇನೆ ಪೊಂಗಲ್ ಎಲ್ಲ ಮಾಡಿ ಪೂಜೆ ಮಾಡಿ ಮಾಡೋದಷ್ಟೇ. ತುಂಬಾ ಚೆನ್ನಾಗಿರುತ್ತೆ ಈ ಹಬ್ಬ. ಕೆಲವರು ಹೆಣ್ಮಕ್ಳು ಇರೋರ್ ಮನೇಲಂತೂ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ತುಂಬಾ ಖುಷಿ ಆಗುತ್ತೆ. ನಾವು ನಮ್ಮ ಮನೇಲಿ ಇದ್ದಾಗ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ವಿ. ಹಾಗೆ ಈ ಒಂದು ವ್ಲಾಗ್ ಅಲ್ಲಿ ನಮ್ಮನೇಲಿ ನಾವು ಸಂಕ್ರಾಂತಿ ಹಬ್ಬನ ಹೇಗೆ ಆಚರಿಸಿದ್ವಿ ಅನ್ನೋದು ಇರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಮರೀದೆ ಲೈಕ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ನ ಶೇರ್ ಮಾಡಿ, ಓಕೆನಾ? ಹಾಗೆ ನಿಮ್ಮನೆಯಲ್ಲೆಲ್ಲ ಸಂಕ್ರಾಂತಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ, ಏನೆಲ್ಲ ಸ್ಪೆಷಲ್ ಮಾಡಿದ್ರಿ ಅನ್ನೋದನ್ನ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಹಳ್ಳಿ ಕಡೆಯಲ್ಲಿ ಈ ಹಬ್ಬನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸುಗ್ಗಿ ಹಬ್ಬ ಅಂತಾನೆ ಹೇಳ್ತಾರೆ. ಅವರು ಬೆಳೆದಂತ ಬೆಳೆಗಳಿಗೆಲ್ಲ ಪೂಜೆ ಮಾಡ್ತಾರೆ. ಭತ್ತದ ರಾಶಿ, ರಾಗಿದು ರಾಶಿ ಏನೆಲ್ಲ ಇರುತ್ತೆ ಅದಕ್ಕೆಲ್ಲ ಪೂಜೆ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಹಸುಗಳಿಗೆಲ್ಲ ಪೂಜೆ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಹಳ್ಳಿಗಳಲ್ಲಂತೂ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನಿಮ್ಮನೇಲೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನ ತಿಳಿಸಿ. ಓಕೆ, ಈಗ ನಮ್ಮನೇಲಿ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಬೆಳಗ್ಗೆಯಿಂದ ಅನ್ನೋದನ್ನ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಓಕೆ, ಹಬ್ಬ ಅಂದಮೇಲೆ ಹಬ್ಬದ ದಿನ ಮನೆ ಮುಂದೆ ಒಂದು ಒಳ್ಳೆ ರಂಗೋಲಿ ಇದ್ರೇ ಹಬ್ಬದ ಲಕ್ಷಣ. ಸೊ ಬೆಳಿಗ್ಗೆ ಬೇಗ ಎದ್ದು ಫಸ್ಟು ರಂಗೋಲಿ ಕೆಲಸ ಎಲ್ಲನೂ ಮುಗಿಸ್ಕೊಂಡೆ. ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಸಂಕ್ರಾಂತಿ ಸ್ಪೆಷಲ್ ಅಂತ ಹೇಳಿ ಪೊಂಗಲ್ದು ಮತ್ತು ಹಾಗೆ ಕಬ್ಬು ಇರೋಂಥ ಒಂದು ರಂಗೋಲಿನ ಬಿಡಿಸಿ, ರಂಗೋಲಿ ಕೆಲಸ ಆದಮೇಲೆ ಸ್ನಾನ ಮುಗಿಸಿ ಈಗ ದೇವ್ರಿಗೆ ನೈವೇದ್ಯ ರೆಡಿ ಮಾಡ್ಕೊಳ್ತಿದ್ದೀನಿ. ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ದೇವ್ರಿಗೆ ಎಳ್ಳು ಬೆಲ್ಲ ಇಟ್ಟು ಪೂಜೆ ಮಾಡಬೇಕು. ರಾತ್ರಿಯೇ ಕೊಬ್ಬರಿ ಹಾಗೆ ಬೆಲ್ಲನ ಕಟ್ ಮಾಡಿ ಇಟ್ಟಿದ್ದೆ. ಈಗ ಸ್ನಾನ ಮಾಡ್ಕೊಂಡು ಬಂದು ಎಳ್ಳು ಹಾಗೆ ಕಡಲೆ ಪಪ್ಪು, ಕಡಲೆ ಬೀಜ ಇದನ್ನೆಲ್ಲ ಹುರಿದು ಹಾಕ್ಕೊಳ್ತಿದ್ದೀನಿ. ಈ ಸಲ ನಾನು ಹೊರಗಡೆಯಿಂದ ತರಿಸ್ಲಿಲ್ಲ, ನಾನೇ ಮನೇಲಿ ಮಾಡೋಣ ಅಂತ ಹೇಳಿ ಮನೇಲಿ ಮಾಡಿದೆ. ಹೊರಗಡೆ ಇದರಲ್ಲಿ ತರಿಸಿದ್ರೆ ಕೊಬ್ಬರಿ ಬೆಲ್ಲ ಎಲ್ಲ ತುಂಬಾ ಕಡಿಮೆ ಇರುತ್ತೆ. ಬೇರೆ ಬೇರೆದೇ ಜಾಸ್ತಿ ಮಿಕ್ಸ್ ಮಾಡಿಬಿಟ್ಟಿರ್ತಾರೆ, ಕಲರ್ಸ್ದೆಲ್ಲ. ನನಗೆ ಅದಕ್ಕೆ ಅದೆಲ್ಲ ಬೇಡ, ಪ್ಲೇನಾಗಿ ಮನೇಲೇ ಎಲ್ಲ ಥರದನ್ನು ಹಾಕ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ ಮನೇಲೇ ರೆಡಿ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಬಂದಿತ್ತು. ಇವಾಗ ನೈವೇದ್ಯ ಕೂಡ ರೆಡಿ ಆಗಿದೆ. ಹಾಗೆ ದೇವ್ರ ಮನೆ ಎಲ್ಲನೂ ನೀಟಾಗಿ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದೀನಿ. ರೆಡಿ ಮಾಡಿ ಕೊಟ್ರೇ ಸಂಜೆ ಪೂಜೆ ಮಾಡೋದು. ಅವರಂತೂ ಯಾವುದನ್ನು ರೆಡಿ ಮಾಡ್ಕೊಂಡು ಮಾಡಲ್ಲ. ಸೊ ದೇವ್ರದ್ದೆಲ್ಲ ರೆಡಿ ಮಾಡಿಕೊಟ್ಟೆ. ಈಗ ಅಪ್ಪ ಮಗ ಇಬ್ಬರು ಪೂಜೆ ಮಾಡ್ತಿದ್ದಾರೆ. ಬೆಳಿಗ್ಗೆನೇ ಪೂಜೆ ಆಗಿಬಿಟ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ಪೂಜೆ ಆದಮೇಲೆ ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ಳೋದಕ್ಕಾಗೋದು. ಹಬ್ಬ ಅಂತಂದರೆ ಹಬ್ಬದ ದಿನ ಮನೇಲಿ ಪೂಜೆ ವಾತಾವರಣ ಇದ್ರೇ ಮನೇಲಿ ಹಬ್ಬದ ವಾತಾವರಣ ಬರೋದು. ಪೂಜೆನೇ ಮಾಡ್ದೇ ನಾವು ಬೇರೆ ಬೇರೆ ತಿಂಡಿ ಎಲ್ಲ ಮಾಡ್ಕೊಂಡು ನಿಂತ್ಕೊಂಡ್ರೆ ಅಲ್ಲಿ ಹಬ್ಬ ಅಂತ ಅನಿಸೋದೇ ಇಲ್ಲ. ನನಗಂತೂ ಫಸ್ಟು ಬೆಳಿಗ್ಗೆನೇ ಎದ್ದು ಪೂಜೆ ಮುಗಿಸ್ಬಿಡ್ಬೇಕು. ಅದಾದಮೇಲೆ ನನಗೆ ಬೇರೆ ಕೆಲಸ ಎಲ್ಲ ಮಾಡೋದಕ್ಕೆ, ಏನೇ ತಿಂಡಿ ಇರ್ಬೋದು ಏನೇ ಮಾಡೋದಕ್ಕೂ ಕಿಚನ್ಗೆ ಹೋಗಿ ಮಾಡೋದಕ್ಕೆ ಮನಸ್ಸು ಬರೋದು. ಅದಕ್ಕೆ ಫಸ್ಟು ಪೂಜೆ ಕೆಲಸ ಎಲ್ಲನೂ ಮುಗಿಸ್ಕೊಂಡೆ. ಪೂಜೆ ಎಲ್ಲ ತುಂಬ ಆರಾಮಾಗಿ ತುಂಬ ಚೆನ್ನಾಗಾಯಿತು. ಪೂಜೆ ಎಲ್ಲ ಆದಮೇಲೆ ಒಬ್ರಿಗೊಬ್ರು ಎಳ್ಳು ಬೆಲ್ಲ ಎಲ್ಲನೂ ತಿನ್ನಿಸ್ಕೊಂಡ್ವಿ. ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಅಂತ ಒಬ್ರಿಗೊಬ್ರು ವಿಶ್ ಮಾಡಿಕೊಂಡು ತಿನ್ನಿಸ್ಕೊಂಡ್ವಿ. ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಸೊ ಅದರಿಂದಾಗಿ ಆ ಕ್ಲಿಪ್ಪಿಂಗ್ನ ನಾನು ಹಾಕೋದಕ್ಕಾಗಲಿಲ್ಲ. ಇವಾಗ ಸಂಜು ಮತ್ತು ಚಿನ್ನು ತಿಂತ ಕೂತಿದ್ದಾರೆ. ಸಂಜು, ಹ್ಯಾಪಿ ಸಂಕ್ರಾಂತಿ ಹೇಳು. ಹ್ಯಾಪಿ ಸಂಕ್ರಾಂತಿ. ಇಬ್ರು ಎಳ್ಳು ಬೆಲ್ಲ ತಿಂತ ಕೂತಿದ್ದಾರೆ. ಎಳ್ಳು ಬೆಲ್ಲ ತಿಂತ ಆರಾಮಾಗಿ ಸ್ವಲ್ಪ ಟೈಮ್ TV ನೋಡ್ತಾ ಕೂತಿದ್ವಿ. ಅದಾದಮೇಲೆ ತಿಂಡಿಗೆಲ್ಲ ರೆಡಿ ಮಾಡಬೇಕು ಅಂತ ನಾನು ಹೋದೆ. ಚಿನ್ನು ಅವ್ನ ಫ್ರೆಂಡ್ಸ್ ಕರೀತಿದ್ದಾರೆ ಅಂತ ಅವನು ಆಟ ಆಡೋದಕ್ಕೆ ಹೋದ. ಶಟಲ್ ಕಾಕ್ ಆಡ್ತಿದ್ದಾರೆ ಅವನು ಅವ್ನ ಫ್ರೆಂಡ್ಸ್ ಎಲ್ಲ.
ಚಿನ್ನು ಆಟ ಆಡ್ತಿದ್ದಾನೆ, ಹಾಗೆ ಸಂಜು ಟಿ ವಿ ನೋಡ್ತಿದ್ದಾರೆ. ನಾನು ಅಷ್ಟರಲ್ಲಿ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಸಂಕ್ರಾಂತಿ ಸ್ಪೆಷಲ್ ಅಂದರೆ ಪೊಂಗಲ್ ಅಲ್ವಾ, ಸೊ ಅದರಿಂದ ಮಾಡ್ತಿದ್ದೀನಿ. ನಾನು ಸ್ವೀಟ್ ಪೊಂಗಲ್ಗೆ ಮತ್ತು ಖಾರ ಪೊಂಗಲ್ಗೆ ಎರಡಕ್ಕೂ ಒಟ್ಟಿಗೆ ಹೆಸರುಬೇಳೆ ಅಕ್ಕಿನ ಹುರಿದು ಬೇಯಿಸ್ಕೊಡ್ತೀನಿ. ಸಪ್ರೇಟಾಗೇನು ಮಾಡಲ್ಲ. 4 ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಹಾಗೆ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಗೆಣಸು, ಅವರೆಕಾಯಿ, ಹಾಗೆ ಕಡಲೆಕಾಯಿ ಇದನ್ನೆಲ್ಲ ಬೇಯಿಸಿ ತಿನ್ನೋದು ಪ್ರತೀತಿ ಇದೆ. ಹಸಿಕಾಯಿ ಸೀಸನ್ನು ಅಂತ ಹೇಳಿ, ವರ್ಷದ ಮೊದಲ ಫಲ ಅಂತ ಹೇಳಿ ಬೇಯಿಸ್ತಾರೆ. ಹಾಗೆ ಮನೇಲಿ ಕಾರ್ನ್ ಇತ್ತು, ಅದನ್ನು ಕೂಡ ಸ್ಟೀಮ್ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೀನಿ. ಚಿನ್ನೋಗಿಷ್ಟ. ಕಡಲೆಕಾಯಿ ನನಗೆ ಸಿಕ್ಕಲಿಲ್ಲ, ಸೊ ಮನೆಯಲ್ಲಿ ಯಾವುದಿದೆ ಅದನ್ನೇ ನಾನು ಬೇಯಿಸ್ಕೊಳ್ತಿದ್ದೀನಿ. ಸಂಜು ಮಾರ್ಕೆಟಿಂದ ಬರ್ತಾ ಅದಷ್ಟನ್ನು ತಂದಿದ್ದರು, ಸೊ ಅದನ್ನು ಮಾಡೋಣ ಅಂತ ಮಾಡ್ತಿದ್ದೀನಿ. ಹಾಗೆ ಈಗ ಖಾರ ಪೊಂಗಲ್ಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ಪೊಂಗಲ್ಗೆಲ್ಲ ನಾನು ಯಾವುದೇ ರೀತಿ ಆಯಿಲ್ ಯೂಸ್ ಮಾಡಲ್ಲ, ಬಟರ್ ಅಥವಾ ತುಪ್ಪ ಯಾವುದಾದ್ರೂ ಒಂದನ್ನು ಯೂಸ್ ಮಾಡ್ತೀನಿ. ಬಟರ್ ಹಾಕ್ಕೊಂಡಿದ್ದೀನಿ. ಇವಾಗ ಖಾರ ಪೊಂಗಲ್ಗೆ ಒಗ್ಗರಣೆ ಕೊಟ್ಕೊಳ್ಬೇಕು. 4 ವಿಷಲ್ ಆಗಿರೋದನ್ನು ಎತ್ತಿ ಇಟ್ಟಿದ್ದೀನಿ. ಹೆಸರುಬೇಳೆ ಮತ್ತು ಅಕ್ಕಿ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ತಿದ್ದೀನಿ. ಒಗ್ಗರಣೆಗೆ ಬೆಣ್ಣೆ ಸ್ವಲ್ಪ ಚೆನ್ನಾಗಿ ಮೆಲ್ಟ್ ಆದಮೇಲೆ ಅದಕ್ಕೆ ಸಾಸಿವೆ, ಜೀರಿಗೆ, ಹಾಗೆ ಕಾಳು ಮೆಣಸು ಇದೆಲ್ಲ ಹಾಕ್ಕೊಳ್ತಿದ್ದೀನಿ. ಹಾಗೆ ಸ್ವಲ್ಪ ಗೋಡಂಬಿನೂ ಹಾಕ್ಕೊಳ್ತಿದ್ದೀನಿ. ಪೊಂಗಲ್ಗೆ, ಖಾರ ಪೊಂಗಲ್ಗೂ ಗೋಡಂಬಿ ಎಲ್ಲ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಅದಕ್ಕೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕ್ಕೊಳ್ಬೇಕು. ಹಾಗೆ ಒಂದು ಅರ್ಧ ಹೋಳು ಲೆಮನ್ ಇದನ್ನೆಲ್ಲ ತೊಗೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಮಾಡೋದ್ರಿಂದ ಖಾರ ಪೊಂಗಲ್ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಕೂಡ ಹಾಕ್ಕೊಳ್ಬೇಕು. ಇದನ್ನೆಲ್ಲ ಹಾಕ್ಕೊಂಡು ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಇದೇ ರೀತಿ ಟ್ರೈ ಮಾಡಿ. ತುಂಬ ಜನಕ್ಕೆಲ್ಲ ಗೊತ್ತಿರುತ್ತೆ ಖಾರ ಪೊಂಗಲೆಲ್ಲ ಹೇಗೆ ಮಾಡೋದು ಅಂತ ಹೇಳಿ. ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಹೇಳ್ತಿದ್ದೀನಿ ಅಷ್ಟೇ. ಚಿನ್ನು ಮತ್ತು ಸಂಜು ಫಸ್ಟು ಆವಾಗೆಲ್ಲ ಖಾರ ಪೊಂಗಲ್ ತಿಂತಿರಲಿಲ್ಲ. ಇವಾಗ ಇಷ್ಟಪಟ್ಟು ತಿಂತಾರೆ ಖಾರ ಪೊಂಗಲ್ನ. ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ಎರಡೂ ಕೂಡ ಇಷ್ಟಪಟ್ಟು ತಿಂತಾರೆ. ಮೊದಲು ತಿಂತಾನೇ ಇರಲಿಲ್ಲ, ಇವಾಗ ಪ್ರಾಕ್ಟೀಸ್ ಆಗಿದ್ದಾರೆ, ಇಷ್ಟಪಟ್ಟು ತಿಂತಾರೆ. ಚಿನ್ನುಗೆ ಸ್ವೀಟ್ ಪೊಂಗಲ್ ಅಂದರೆ ತುಂಬಾ ಇಷ್ಟ. ನಮ್ಮನೇಲಿ ಖಾರ ಪೊಂಗಲ್ ಸ್ವಲ್ಪ ಕಡಿಮೆನೇ ಮಾಡೋದು ನಾನು, ಯಾಕಂದರೆ ಅದನ್ನೇನು ಅಷ್ಟೊಂದೇನು ಇಷ್ಟಪಡ್ತೀನಲ್ಲ. ಬಟ್ ಸ್ವೀಟ್ ಪೊಂಗಲ್ ಮನೇಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಚಿನ್ನು ಆಗಲೇ ಬಂದಿದ್ದಾನೆ ಆಟ ಮುಗಿಸ್ಕೊಂಡು, ಆಯಿತಾ ಅಂತ ಕೇಳೋದಕ್ಕೆ. ಈಗ ಖಾರ ಪೊಂಗಲ್ ಕೂಡ ರೆಡಿ ಆಯಿತು, ತುಂಬಾ ಚೆನ್ನಾಗಿ ಬಂದಿತ್ತು. ಖಾರ ಪೊಂಗಲ್ ಟೇಸ್ಟ್ ತುಂಬ ಚೆನ್ನಾಗಿರಬೇಕು ಅನ್ನೋದಾದರೆ ನೀವು ಖಾರ ಪೊಂಗಲ್ ಎಲ್ಲ ರೆಡಿ ಆದಮೇಲೆ ಲಾಸ್ಟಲ್ಲಿ ನೀವು ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ನಿಂಬೆಹಣ್ಣನ್ನು ಹಾಕಿ ಮಾಡಿ ನೋಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸಂಜುಗೆ ಹೇಗೆ ಅಂತಂದರೆ ಖಾರ ಪೊಂಗಲ್ಗೆ ಲೆಮನ್ ಹಾಕಿದ್ರೇ ಅವ್ರಿಗೆ ಇಷ್ಟ ಆಗೋದು, ಇಲ್ಲಾಂದರೆ ಅವ್ರಿಗೆ ಇಷ್ಟನೇ ಆಗೋದಿಲ್ಲ. ಇವಾಗ ಖಾರ ಪೊಂಗಲ್ ರೆಡಿ ಆಯಿತು. ಸ್ವೀಟ್ ಪೊಂಗಲ್ಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ಸ್ವೀಟ್ ಪೊಂಗಲ್ಗೆ ಮೊದಲೇ ನಾನು ಬೆಲ್ಲನ ಕರಗಿಸಿಟ್ಕೊಂಡಿದ್ದೆ. ಈಗ ಹೆಸರುಬೇಳೆ ಮತ್ತು ಅಕ್ಕಿ ಬೆಂದಿರೋದ್ರೊಳಗಡೆ ನಾನೀಗ ಕರಗಿಸಿಟ್ಕೊಂಡಿರೋಂಥ ಬೆಲ್ಲನ ಹಾಕ್ಕೊಳ್ತಿದ್ದೀನಿ. ಬೆಲ್ಲ ಹಾಗೆ ಕೊಬ್ಬರಿ ಇದನ್ನೆಲ್ಲ ಹೆಚ್ಚಾಗಿ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಈಗ ತುಪ್ಪದಲ್ಲಿ ಸ್ವಲ್ಪ ದ್ರಾಕ್ಷಿ, ಗೋಡಂಬಿ ಎಲ್ಲನೂ ಫ್ರೈ ಮಾಡ್ಕೊಳ್ತಿದ್ದೀನಿ. ಲಾಸ್ಟಲ್ಲಿ ಬೆಲ್ಲದಲ್ಲಿ ಚೆನ್ನಾಗಿ ಹೆಸರುಬೇಳೆ ಬೇಯಬೇಕು, ಆಗಲೇ ಪೊಂಗಲ್ ತುಂಬ ಟೇಸ್ಟ್ ಚೆನ್ನಾಗಾಗೋದು. ಈಗ ಬೆಲ್ಲದಲ್ಲಿ ಚೆನ್ನಾಗಿ ಬೆಂದಿರೋ ಪೊಂಗಲ್ ಒಳಗಡೆ ಫ್ರೈ ಮಾಡ್ಕೊಂಡಿರೋಂಥ ದ್ರಾಕ್ಷಿ, ಗೋಡಂಬಿನ ಹಾಕ್ಕೊಳ್ತಿದ್ದೀನಿ. ನೀವು ಬೇಕಿದ್ದರೆ ಬೇರೆ ಡ್ರೈ ಫ್ರೂಟ್ಸ್ನೂ ಕೂಡ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ತುಪ್ಪದ ಘಮ ಎಲ್ಲ ಪೊಂಗಲ್ಗೆ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ಈಗ ಎಲ್ಲ ರೆಡಿ ಆಯಿತು. ಖಾರ ಪೊಂಗಲ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಖಾರ ಪೊಂಗಲ್ ಹಾಗೆ ಜೋಳ ಕೂಡ ತುಂಬಾ ಚೆನ್ನಾಗಿ ಸ್ಟೀಮ್ ಆಗಿದೆ. ಗೆಣಸು ಅದೆಲ್ಲ ಚೆನ್ನಾಗಿ ಕುಕ್ ಆಗಿತ್ತು. ಸ್ವೀಟ್ ಪೊಂಗಲ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಈಗ ರೆಡಿ ಆಗಿದೆ. ನಮ್ಮ ಸಂಕ್ರಾಂತಿ ಸ್ಪೆಷಲ್ ಫುಡ್ ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ರೆಡಿ ಆಗಿದೆ. ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಮನೇಲೂ ಅಷ್ಟೇ ಸಂಜು ಮತ್ತು ಚಿನ್ನು ಹಾಗೆ ಹೇಳ್ತಿದ್ರು ತುಂಬ ಚೆನ್ನಾಗಿ ಬಂದಿದೆ ಅಂತ. ಹಾಗೆ ಗೆಣಸು, ಕಡಲೆಕಾಯಿ, ಅವರೆಕಾಯಿ ಇದನ್ನೆಲ್ಲ ತಿನ್ನೋದು ತುಂಬಾ ಒಳ್ಳೆಯದು ಕೂಡ.
ಸಂಕ್ರಾಂತಿ ಹಬ್ಬದ ದಿನ ಅದನ್ನು ಬೇಯಿಸ್ತಾರೆ. ಯಾಕಂದರೆ ವರ್ಷದ ಮೊದಲ ಬೆಳೆ ಅಂತ ಹೇಳಿ ಅದನ್ನೆಲ್ಲ ಬೇಯಿಸ್ತಾರೆ. ಹಳ್ಳಿ ಕಡೆ ಅಂತೂ ಕಂಪಲ್ಸರಿ ಅದನ್ನೆಲ್ಲ ಬೇಯಿಸಿ ಮಾಡ್ತಾರೆ. ಚಿನ್ನು ಹೇಗಿದೆ ಸಂಜು? ಚೆನ್ನಾಗಿದೆ. ಇಲ್ಲಿ ನೋಡಿ ಒಂದ್ಸರಿ ಚಿನ್ನು. ಹಬ್ಬಗಳಲ್ಲಿ ಯಾವ ಹಬ್ಬದಲ್ಲಿ ಏನು ಸ್ಪೆಷಲ್ ಇರುತ್ತೆ ಅದೇ ಸ್ಪೆಷಲ್ ಅಡುಗೆನ ಮಾಡಿದ್ರೇ ಏನೋ ಒಂಥರ ಆ ಹಬ್ಬದ ಕಳೆ ಬರೋದು. ನಾವು ಪೊಂಗಲೆಲ್ಲ ತಿಂದಾಯಿತು. ಹಾಗೆ ಸಂಕ್ರಾಂತಿ ಹಬ್ಬ ಅದು ನೆಕ್ಸ್ಟ್ ಡೇಗೆ ಚಿನ್ನುಗೆ ಎಕ್ಸಾಮ್ ಇತ್ತು, ಅವನಿಗೆ ಓದಿಸ್ಬೇಕಿತ್ತು. ಇನ್ನು ಆಟ ಎಲ್ಲ ಆಡಾಗಿದೆ, ಇನ್ನು ಮತ್ತೆ ಆಟ ಆಡೋಕ್ಕೆ ಹೋದರೆ ನೀನು ಓದೋದಿಲ್ಲ, ಬಾ ಕುತ್ಕೊಂಡು ಓದ್ಕೋ ಬಾ ಅಂತ ಹೇಳಿ ನಂದು ಕೆಲಸ ಎಲ್ಲ ಮುಗ್ದಿತ್ತಲ್ಲ, ಆರಾಮಾಗಿದ್ದೆ. ಇವಾಗ ಓದಿಸ್ಬಿಡೋಣ ಅಂತ ಹೇಳಿ ಓದಿಸ್ತಿದ್ದೀನಿ. ಜೊತೆಲೇ ಕುತ್ಕೊಂಡು ಓದಿಸಿದ್ರೆ ಓದ್ಕೊಳ್ತಾನೆ. ನೀನೇ ಓದ್ಕೋ ಸ್ವಲ್ಪ ಅಂತ ಹೇಳಿದ್ರೆ ಅವನು ಓದ್ಕೊಳ್ಳೋದೇ ಇಲ್ಲ, ಬರೀ ಆಟ ಆಡೋದು ಅದೇ ಮಾಡ್ತಿರ್ತಾನೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಿಷ್ಟು ನಮ್ಮ ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗಿತ್ತು. ಖಂಡಿತ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಾನ್ ಟೈಪ್ ಪಪ್ಪಿ ಅಂತ ಇದೆ. ಇದನ್ನ ಯಾವ ತರ ಮಾಡ್ಬೇಕು? I want puppy. I want a puppy. I want a puppy. ಈಗ ಸ್ಪೀಕ್ಸ್ ರಿಯಾ ಇಂಗ್ಲಿಷ್. ಇದು ಯಾವ ತರ ಈಗ ಕರೆಕ್ಟ್ ರಿಅರೇಂಜ್ಮೆಂಟ್? Ria speak English. ವೆರಿ ಗುಡ್. ಹ್ಯಾವ್ ಎ ಐ ಬೈಸಿಕಲ್. ಇದನ್ನ ಯಾವ ರೀತಿ ಹೇಳ್ತೀಯಾ? Have a bicycle. We have I have a bicycle. I have bicycle. Dory